ಇಲ್ಲಪ್ಪ, ನನಗೆಲ್ಲ ಗೊತ್ತು. ಏನ್ ಗೊತ್ತು ನಿಂಗೆ? ಆ ಸೂರಜ್ನ ನನಗೆ ಕಟ್ಬೇಕು ಅಂತಿದ್ದೀರಾ ಅಲ್ವಾ? ಸುಮ್ಮನಿರಕ್ಕಾಗಲ್ವನೇ ನಿಂಗೆ? ಏ ನಾನಲ್ಲ ಭಾವ, ಬೇಕಾದ್ರೆ ಕೇಳಿ ಅವಳನ್ನೇ. ಸುಂದ್ರಿ ಏನ್ ಹೇಳಿಲ್ಲ ನನಗೆ. ನನಗೆ ಎಲ್ಲ ಗೊತ್ತು. ಅವನ್ನ ಎದುರುಗಡೆ ಕೂರಿಸ್ಕೊಂಡು ಖುಷಿದ್ ಈ ವರ್ಷ ಡಿಗ್ರಿ ಮುಗಿಯುತ್ತೆ, ಮದ್ವೆ ಮಾಡ್ಬೇಕು ಅಂತ ಇಬ್ರು ಹಲ್ಕಿರಿತಾ ಇದ್ರಲ್ಲ. ತಟ್ಬಿಡ್ತೀನಿ ನೋಡು, ಹಬ್ಬ ಅಂತ ನೋಡ್ದೆ. ಹೊಡಿರಿ ಅಪ್ಪ, ಹೊಡಿರಿ. ಅದೇನು ಅಂತ ಕಾಲಿಟ್ನೋ ನಮ್ಮ ಮನೆಗೆ. ಅಪ್ಪ ಮಗಳ ಮಧ್ಯೆನೆ ತಂದಿಟ್ಬಿಟ್ಟ. ಇವತ್ತಿನವರೆಗೂ ಒಂದು ದಿವಸ ನನ್ನ ಮೇಲೆ ಕೈ ಎತ್ತಿರ್ಲಿಲ್ಲ ನೀವು. ಇವತ್ತು ಹೊಡಿಯಕ್ಕೆ ಬಂದ್ಬಿಟ್ರಿ. ನೋಡ ಸುಂದ್ರಿ, ಎಂತ ಕೇಳಿದನವನು. ಕೇಳಿ ಗೀಡಿ ಅಂತ ನಾನ್ ಬೇಡ ಅಂತೀನಪ್ಪ, ಕೇಳಿನೂ ಅಂತೀನಿ, ಕದಿಮಾನು ಅಂತೀನಿ. ಎಲ್ಲ ಅವನೇ ಹೇಳ್ಕೊಟ್ಟಿರೋದ್ ನಿಮ್ಗೆ. ಖುಷಿನ ಎಲ್ಲೂ ಕಳಿಸ್ಬೇಡಿ, ಮನೇಲೆ ಇಟ್ಕೊಳ್ಳಿ ಅಂತ. ಚೀಪ್ ಫೆಲೋ, ಇಂಜಿನಿಯರಿಂಗ್ ಅಲ್ಲಿ ರ್ಯಾಂಕ್ ಬೇರೆ. ಯಾಕಪ್ಪ ನೀವು ಅವನಿಗೆ ತಕ್ಕಂಗ ಆಡ್ತಿದ್ದೀರಾ? ಈಗ್ಲೇ ಹೀಗಾದ್ರೆ ಮದ್ವೆ ಆಗ್ಬಿಟ್ರೆ ಅಷ್ಟೇ ಕತೆ. ಹೊಸಲ್ ದಾಟಕ್ಕೂ ಬಿಡಲ್ಲ ನನ್ಗವನು. ಎಲ್ಲ ಬಾಗಿಲ್ಗಳಿಗೂ ಕಿಟಕಿಗಳಿಗೂ ಮೆಶ್ ಹಾಕಿ ಸ್ಕ್ರೀನ್ ಹಾಕ್ಬಿಡ್ತಾನೆ. ಯಾರು ನಮ್ಮ ಮನೆಗೆ ಬರೋ ಹಾಗಿಲ್ಲ, ನಾನು ಯಾರ ಮನೆಗೂ ಹೋಗೋ ಹಾಗಿಲ್ಲ. ಜೇಲ್ ತರ ಆಗೋಗುತ್ತೆ ನನ್ನ ಜೀವನ. ಯಾಕಪ್ಪ ಅಷ್ಟು ಮುದ್ದಾಗಿ ಸಾಕಿರೋ ನನ್ನ ಅಂತ ಹುಡ್ಗನ್ ಕೊಡ್ಬೇಕು ಅಂತಿದ್ದೀರಾ? ಗಿಣಿನ ಹೋಗಿ ಗಿಡಗನ್ ಕೈಲಿ ಕೊಡ್ತೀರಾ? ಹಾಯ್, ಹಾಯ್. ಹಾಯ್ ಸೂರಜ್, ನೀನ್ ಯಾವ ಬಂದ್ಯಪ್ಪ? ಅದೇ ಗಿಡ್ಗ ಅಂತಿದ್ರಲ್ಲ ಅಂಕಲ್, ಅವಾಗ ಬಂದೆ. ಅದು ಸೂರಜ್, ಇವತ್ತು ನಮ್ ಖುಷಿ ಫ್ರೆಂಡ್ದು ಬರ್ತ್ಡೇ, ಅದಕ್ಕೆ ಹೋಗ್ತೀನಿ ಅಂತಿದ್ಲು. ಅದಕ್ಕೆ ಹಬ್ಬ ದಿನ ಬೇಡ ಅಂತ ಇದ್ರು ಅವರಪ್ಪ. ಅದಕ್ಕೆ ಗಿಳಿ ತರ ಸಾಕಿ ಗಿಡ್ಗಂತರ ಬೇಡ ಅಂತಿದ್ರಲ್ಲ ಅಂತ ಇದ್ಲು ಅಲ್ವೇನ್ರಿ? ಹೌದೌದು. ಯಾಕಂಕಲ್ ಬೇಡ ಅಂದ್ರಿ? ಫ್ರೆಂಡ್ ಬರ್ತ್ಡೇ ತಾನೆ, ಒಂದು 10 ನಿಮಿಷ ಹೋಗಿ ಬರ್ಲಿ ಬಿಡಿ. ಇನ್ನೇನು, ಸೂರಜ್ ಪರ್ಮಿಷನ್ ಕೊಟ್ಟಾಯ್ತಲ್ಲ, ಹೋಗು. ನಾನ್ ಎಲ್ಲಿಗೂ ಹೋಗಲ್ಲ. ಮದುವೆ ಮುಂಚೆ ಇವಳು ಹಾಗೆ ಆಡ್ತಾ ಇದ್ಲು ಅಲ್ವೇನೆ? ಹೋಗಿ ಕಾಫಿ ಮಾಡ್ಕೊಂಬಾರೆ, ನಡಿ. ಹೋಗ, ಎಳ್ಳು ಬೇಳೆ ತಗೊಂಬರ. ಪಾಪ ಬಾ. ಊರಿಗೆ ಹೋಗಿದ್ದೆಲ್ಲ ಹೇಗಿತ್ತು ಪ್ರಯಾಣ? ಚೆನ್ನಾಗಿತ್ತು ಅಂಕಲ್. ಶ್ರೀನಾಥ ಗೋವಿಂದ ಆನಂದಮೋ. ಚಂದ್ರಿ, ನೀನು ಒಂದೆರಡು ದೇವ್ರ ನಾಮಗಳನ್ನ ಕಲಿ, ಒಳ್ಳೇದು ನಿನಗೆ. ಸರಿ ಅಜ್ಜಿ. ಗೊತ್ತಾಯ್ತಾ? ಏನೆಲ್ಲ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ಟಿದ್ದೀರಾ? ಇವತ್ತು ಹಬ್ಬ ಅಂತ ಎಲ್ಲರೂ ಮರ್ತ್ಬಿಟ್ಟಿದ್ದೀರಾ? ಯಾಕಾದ್ರುವ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಅಪ್ಪ ಹೊಟ್ಟೆ ಹಸಿತಾ ಇದೆಯಪ್ಪ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಮನೇಲಿ ನೋಡಿದ್ರೆ ಅಡುಗೆ ಮಾಡೋ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಪಾಪ ಕಣೋ, ಬೆನ್ನೋವು ಅಂತ ಮಲಗಿದಾಳೆ ನಿಮ್ಮಮ್ಮ. ಓ ಅಜ್ಜಿ, ಅಮ್ಮ ಹಬ್ಬದ ದಿನನೂ ಹೋಟ್ಲು ತಿಂಡಿ ತಿನ್ಬೇಕಾ? ಅಪ್ಪ ಏನಪ್ಪ ನಿಮ್ಗೆ? ನನಗೆ ಯಾವ ತಿಂಡಿ ಆದ್ರೂ ಆಗತ್ ಕಣ. ಅಜ್ಜಿ ನಿಮ್ಗೆ? ನನಗ ನಾ ಹೋಟೆಲ್ ತಿಂಡಿ ತಿಂತೀನಿ. ಇವತ್ತೊಂದಿನ ತಿನ್ನಜ್ಜಿ. ವ್ರತ ಕೆಟ್ಟರು ಸುಖ ಇರಬೇಕು ಅಂತಾರೆ. ಆ ಕೆಟ್ಟ ಹೋಟ್ಲ್ ಇಡ್ಲಿ ತಿನ್ನೋದಕ್ಕೆ ನನ್ನ ವ್ರತ ಬಿಡಿಸ್ಕೊಳ್ಳ. ನೀನು ಅವಲಕ್ಕಿ ನೆನ್ಸ್ಕೊಂಡು ತಿಂದ್ಬಿಡು. ಅದೇ ಗತಿ. ಅಪ್ಪ ಶರ್ಟ್ ಜೋಬಲ್ಲಿ ದುಡ್ಡನ್ನ ಇಟ್ಟಿದ್ದೀರಾ? ರುಕ್ಕೋ ತರ ದುಡ್ಡು ಅಂತಾನೆ ಕೊಡೆ.
ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಪಾಪ ಹಸು ಅಂತಿದ್ದಾನೆ ಕಣೆ. 10 ನಿಮಿಷ ಸುಮ್ಮನೆ ಇದ್ರೆ ಪೊಂಗಲ್ ಬರುತ್ತೆ. ಪೊಂಗಲ್ ಹಂಗಲ್ಲ. ಎಲ್ಲಿಂದಮ್ಮ ಬರುತ್ತೆ ಪೊಂಗಲ್? ಕೌಸಲ್ಯ ನಮಗೋಸ್ಕರ ಮಾಡ್ತಾ ಇದ್ದಾರೆ ಕಣೋ. ಕೌಸಲ್ಯ ಅವರು ಪೊಂಗಲ್ ಕಳಿಸ್ತಾರ? ಅಪ್ಪ ಸಮಾಧಾನ. ಅಮ್ಮ ಒಂದ್ಸತಿ ಸರಿ 2 ಸತಿ ಸರಿ ಅವರು ಅಡುಗೆ ಮಾಡ್ತಾರೆ ಅಂತ ಪ್ರತಿ ಸತಿ ಅವ್ರ ಮನೆಯಿಂದ ಅಡುಗೆ ಊಟ ತಂದು ತಿಂದ್ರೆ ಚೆನ್ನಾಗಿರುತ್ತಮ್ಮ. ನನಗಂತೂ ಇತ್ತೀಚೆಗೆ ಇವಳು ಕೈ ರುಚಿ ಹಿಡಿಸ್ತಾನೆ ಇಲ್ಲಪ್ಪ. ಓಹೋ, ನಾನು ಏನ್ ಮಾಡ್ಲಿ? ನನಗೆ ತುಂಬಾ ಬೆನ್ನೋವು. ಯಾರು ಸೂಜಿ ತಗೊಂಡು ಚುಚ್ಚಿದಂಗೆ ಆಗುತ್ತೆ. ನಾನು ಡಾಕ್ಟರ್ ಹತ್ರ ಹೋಗಿದ್ದೆ, ಮಾತ್ರೆ ಕೊಟ್ಟಿದ್ದಾರೆ. ಮೊದಲ ತರ ನನ್ ಕೆಲಸ ಮಾಡಕ್ ಆಗ್ತಿಲ್ಲ ಕಣೋ. ಅಮ್ಮ ನೀನು ಕೋಪ ಮಾಡ್ಕೋಬೇಡ, ನೀನು ಆರಾಮಾಗಿ ರೆಸ್ಟ್ ತಗೋ. ಅಜ್ಜಿ ನಿಮ್ಮ ಬಾಜಿ, ನಾನು ನೀನು ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿಯೋಣ. ನಡೆಯೋ ಪುಟ್ಟಣ. ಬಾ 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 ಹೋಗೋಣ ಬಾ. ಮೆತ್ತಿಗೆ ಕಣೆ. ಅದೇನು ತಾರ್ತಿ ಖುಷಿ ನಡುವೆ ಎಲ್ಲದಕ್ಕೂ ಬಾಯಿ ಮಾಡ್ತೀಯ. ದೊಡ್ಡವರಿಲ್ಲ ಚಿಕ್ಕವರಿಲ್ಲ. ಅಲ್ಲ, ಹುಡುಗನ ಬಗ್ಗೆ ಬಾಯಿ ಬಂದಾಗೆಲ್ಲ ಮಾತಾಡ್ತಾ ಇದೆಯಲ್ಲ, ಅವನೇನಾದ್ರೂ ಕೇಳಿಸ್ಕೊಂಡ್ಬಿಟ್ಟಿದ್ರೆ? ಕೇಳಿಸ್ಕೊಂಡ್ರೆ ಕೇಳಿಸ್ಕೊತಾನೆ, ನನಗೇನಾಗಬೇಕು? ಹೊಟ್ಟೆ ನೋಡೋದು. ಹೊಡೀರಮ್ಮ ಹೊಡೀರಿ, ಎಲ್ಲದಕ್ಕೂ ನನ್ನನ್ನೇ ಹೊಡಿಯಕ್ ಬನ್ನಿ. ಇವು ಹಬ್ಬದ ದಿನ ಸುಮ್ಮನೆ ಕಣ್ಣೀರು ಹಾಕ್ಬಿಡ್ವೆ. ನಾನು ಇವಾಗ ಏನಂತದ್ ಕೇಳಿದೆ. ಎದುರುಗಡೆ ಮನೆ ಹೋಗ್ತೀನಿ ಅಂದೆ. ನಾನೇನು ಇವಾಗಿಂದ ಅವ್ರ ಮನೆಗೆ ಹೋಗ್ತಿದ್ದೀನ? ಎಷ್ಟು ವರ್ಷದಿಂದ ಹೋಗ್ತೀನಿ ಬರ್ತೀನಿ. ಈಗ ಸಡನ್ ಆಗಿ ಹೋಗ್ಬೇಡ ಅಂತಂದ್ರೆ ಏನ್ ಅನ್ಸ್ಬೇಕು ನನ್ಗೆ? ಬೇಜಾರಾಗಲ್ವಾ? ಏನಾಗಿದ್ಯಮ್ಮ ನಿನ್ಗೆ ಅಪ್ಪಂಗೆ? ಯಾಕೆ ಈಗ ಆಡ್ತಿದ್ದೀರಾ? ಅದಾಗಲ್ಲ ಕಣೆ ಖುಷಿ. ನೀವು ಮುಂಚೆ ತರ ಇಲ್ಲಮ್ಮ, ತುಂಬಾ ಬದಲಾಗಿದ್ದೀರಾ. ಅದಾಗಲ್ಲಮ್ಮ, ನಿಮ್ಮಪ್ಪಂಗೆ ಏನೋ ಒಂಥರ ಟೆನ್ಷನು ಅಷ್ಟೇ. ಏನಮ್ಮ ಟೆನ್ಷನು? ನಾನೇನ್ ಹುಡುಗರ ಜೊತೆ ಬೀದಿ ಬೀದಿ ಸುತ್ತಿನ? ಮನೆ ಆಯ್ತು ಕಾಲೇಜ್ ಆಯ್ತು ಅಂತ ಇರಲ್ವಾ? ಅಲ್ವೇ, ಆ ಹುಡುಗನ ಜೊತೆ ಸುಮ್ಮನೆ ಸಿಡಿ ಅಂತ ಇರ್ತೀಯಲ್ಲ ನೀನು. ಅದಕ್ಕೆ ನನಗ್ ತಕ್ಷಣಕ್ಕೆ ಸೂರಜ್ ಜೊತೆ ಅಡ್ಜಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲಮ್ಮ. ಆಯ್ತು ಖುಷಿ, ನೀನು ಸಮಯ ತಗೋ, ನಾನು ಬೇಡ ಅಂತಿಲ್ಲ. ಅನಂತರಾಮ್ ಅವರು ನಿಮ್ಮಪ್ಪ ತುಂಬ ಕ್ಲೋಸ್ ಫ್ರೆಂಡ್ಸು. ನಿಮ್ಮಪ್ಪನೇ ಫೋನ್ ಮಾಡಿ ಸೂರಜ್ನ ಇಲ್ಲಿ ಕರ್ಸ್ಕೊಂಡಿದ್ದಾರೆ. ನೀ ಆ ಹುಡುಗನ ಜೊತೆ ಸುಮ್ಮನೆ ಉರ ಅಂತ ಇದ್ರೆ ನನಗೆ ನನ್ನ ಜೀವನದಲ್ಲಿ ಸ್ವಾತಂತ್ರ್ಯನೇ ಇಲ್ವಾ? ನನಗೆ ಇಷ್ಟ ಆಗ್ತಾ ಇದ್ರು ಅವನ ಹತ್ರ ನಗ್ತಾ ಇರ್ಬೇಕಾ? ಇಷ್ಟ ಆಗ್ತಿರೋ ಥರ ಹುಡುಗನೇನೆ ಸೂರಜ್ಜು. ಎಲ್ಲರೂ ಇಷ್ಟಪಡುವಂಥ ಹುಡುಗ ಅವನು. ಓದಿದ್ದಾನೆ, ಕೆಲಸದಲ್ಲಿದ್ದಾನೆ, ಸಂಭಾವಿತ. ಎಷ್ಟೋ ಹುಡುಗಿರು ಸೂರಜ್ ತರ ಹುಡುಗ ಸಿಗ್ಲಿ ಅಂತ ಕನ್ಸು ಕಟ್ಕೊಂಡಿರ್ತಾರೆ, ಗೊತ್ತಾ ನಿಂಗೆ? ಅಂತ ಒಳ್ಳೆ ಹುಡುಗ ಸಿಕ್ಕಿದಾನೆ ನಿಂಗೆ. ಬೇಜಾರು ಮಾಡ್ಕೋತಾ ಇದೆಯಲ್ಲೇ ಖುಷಿ. ನಮ್ಮ ಕಾಲದಲ್ಲಿ ಅಪ್ಪ ಅಮ್ಮ ಜವಾಬ್ದಾರಿ ತಗೊಂಡು ಒಂದು ಒಳ್ಳೆ ಹುಡುಗ ನೋಡಿ ನಮ್ಗೆ ಮದುವೆ ಮಾಡಲಿ ಅಂತ ಅನ್ನಿಸ್ತಾ ಇತ್ತು. ಅದೇ ನಮ್ಮ ಕನಸಾಗಿತ್ತು. ಅವ್ರು ಯಾರೋ ಒಬ್ಬರನ್ನ ನೋಡಿ ನೋಡ್ದೆ ಮಾಡ್ದೆ ಮದುವೆ ಮಾಡಿಕೊಟ್ಬಿಡೋರು. ಈಗ ನಿಮ್ಮಪ್ಪನೇ ತಗೋ, ಪೂರ್ತಿ ಮುಳುಗೋಗಿದ್ರು ಕಣೆ. ಚೇತರಿಸ್ಕೊಳ್ಳೋದೇ ಇಲ್ವೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಅದಕ್ಕೆ ಮುಗ್ದೋಯ್ತು ಅಂತ ಅನ್ಕೊಂಡಿದ್ದೆ. ಯಾರೋ ಒಬ್ಬ ಪುಣ್ಯಾತ್ಮರು ಕೈ ಹಿಡಿದು ಬದುಕಿಸಿದ್ರು. ಇಲ್ದೇ ಇದ್ದಿದ್ರೆ ಇಡೀ ಜೀವನ ಕೊಡ್ಬೇಕಾಗಿತ್ತ ನಿಮ್ಮಪ್ಪನ ಮದುವೆ ಮಾಡ್ಕೊಂಡಿದ್ದಕ್ಕೆ? ನೀನ್ ತಳಮಳ ನನ್ಗೆ ಅರ್ಥ ಆಗತ್ತೆ ಪುಟ್ಟ. ನಿನ್ನ ವಯಸ್ಸಲ್ಲಿ ನಾನು ಇದನ್ನೆಲ್ಲ ಅನುಭವಿಸಿದ್ದೀನಿ. 100 ಕನಸುಗಳಿರುತ್ತೆ. ಇಂಥವನ್ನೇ ಮದುವೆ ಮಾಡ್ಕೋಬೇಕು ಅಂತಾನೂ ಅನ್ಸಿರುತ್ತೆ. ಸೂರಜ್ ನಿನ್ಗೆ ಇಷ್ಟ ಇಲ್ಲದೆ ಇದ್ರೆ ನನಗೆ ಹೇಳು. ಏನು ಸಂಕೋಚ ಮಾಡ್ಕೋಬೇಡ. ನಾನು ನಿನ್ನ ಯಾವುದಕ್ಕೂ ಬಲವಂತ ಮಾಡೋದಿಲ್ಲ. ನಾವಿಷ್ಟೆಲ್ಲ ಒದ್ದಾಡ್ತಾ ಇರೋದು ಯಾಕೆ ಹೇಳು? ನೀನು ಸಂತೋಷವಾಗಿರಬೇಕು ಅಂತ. ನಿನಗಿದ್ರಲ್ಲಿ ಸಂತೋಷ ಇಲ್ಲದಿದ್ರೆ ಹೇಳ್ಬಿಡು ಖುಷಿ, ನನಗೇನು ಬೇಜಾರಿಲ್ಲ. ಅನಂತರಾಮ್ ಅವ್ರಿಗೆ ಏನಾದರೂ ಒಂದು ಹೇಳ್ಕೊತೀವಿ. ನಿನ್ನ ಮನಸ್ಸಲ್ಲಿ ಬೇರೆ ಏನಾದರೂ ಇದೆಯಾ ಪುಟ್ಟ? ಹೇಳು. ಹುಡುಗ ಕಾಯ್ತಾ ಇದ್ದಾನೆ. ಏನಾದ್ರು ತಿನ್ನಕ್ಕೆ ಕೊಡ್ತೀರಾ? ಅರೆ, ಪೊಂಗಲ್ ರೆಡಿ ಇದೆ, ಕೊಡ್ತೀನಿ.
ನೀನು ಯಾಕೆ ತಗೊಂಡು ಹೋಗ್ತಾ ಇದೀಯಾ? ಖುಷಿಗೆ ಕೊಡು, ಅವಳೇ ಕೊಡಲಿ ಸೂರಜ್ಗೆ. ಖುಷಿ ಬಾಮ್ಮ, ಸೂರಜ್ ಕೊಡು ಬಾಮ್ಮ. ಏನೇ ಕಣ್ಣ್ಯಾಕೆ ಕೆಂಪಗಿದೆ? ಏನೂ ಇಲ್ಲ ಅಂತ ಮಾತ್ರ ಹೇಳ್ಬಿಡಿ. ಪೊಂಗಲ್ ತಗೊಳ್ಳಿ. ಎನಿಥಿಂಗ್ ಸೀರಿಯಸ್? ನಾನು ಬಂದಿದ್ದೇನಾದ್ರೂ ಪ್ರಾಬ್ಲಮ್ಮಾ? ನೀವು ಹೀಗೆ ಮಾತಾಡದೇ ಇದ್ರೆ ನನಗೆ ಕಷ್ಟ ಆಗುತ್ತೆ. ನಿಮ್ಮನ್ನ ಈ ಥರ ನೋಡೋಕ್ಕಾಗಲ್ಲ ನನಗೆ. ನಿಮ್ಗೆ ಅವತ್ತೇ ಹೇಳಿದ್ದೀನಿ ನಾನು, ನೀವು ಯಾವಾಗಲೂ ಖುಷಿಯಾಗಿರ್ಬೇಕು ಅಂತ. ನಾನು ಬಂದಿದ್ರಿಂದ ಇಷ್ಟು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಬರ್ತಾನೆ. ಪ್ಲೀಸ್ ಕಿರ್ಚ್ಬೇಡ್ರಿ, ನಮ್ಮಪ್ಪ ಕೇಳಿಸ್ಕೊಂಡ್ರೆ ಅದಕ್ಕೂ ಬೈತಾರೆ. ನಾನು ಏನು ಮಾಡ್ಬೇಕು ಇವಾಗ? ಪೊಂಗಲ್ ತಿನ್ನಿ. ನೀವಿಷ್ಟೊಂದು ಡಲ್ ಆಗಿದ್ದೀರಾ, ನನ್ನ ಪಾಡು ನಾನು ಪೊಂಗಲ್ ತಿನ್ಲಾ? ಪ್ಲೀಸ್ ಏನಾದರೂ ಹೇಳಿ, ಇಲ್ಲದೆ ಹೋದ್ರೆ ನಾನು ತಿನ್ನಲ್ಲ. ನೀವ್ ತಿಂದೆ ಹೋದ್ರೆ ಅದಕ್ಕೂ ನಮ್ಮಪ್ಪ ನನ್ನನ್ನೇ ಬೈತಾರೆ. ಪ್ಲೀಸ್ ತಿನ್ನಿ. ಇದು ಕಷ್ಟ ರೀ ಇದು. ಯು ಶುಡ್ ಸ್ಪೀಕ್ ಔಟ್. ಏನಾದರೂ ಹೇಳಿ. ನೀವ್ ತಿನ್ನಿ, ಹೇಳ್ತೀನಿ. ಶ್ಯೂರ್? ಸ್ವಲ್ಪ ನಗ್ನಗ್ತ ಕೊಡ್ರಿ, ನಗ್ರಿ ಸ್ವಲ್ಪ. ಆಂಟಿ ಇದ್ದಾರಾ? ಹಲೋ, ಹಾಯ್. ಸೂರಜ್, ಧ್ರುವ. ನಾನಿಲ್ಲ ಎದುರುಗಡೆ ಮನೇಲಿರೋದು. ಓ, ಚಂದ್ರಿ ಅವ್ರು ಇದಾರಲ್ಲ, ಇವ್ರ ಫ್ರೆಂಡು. ಆ ಮನೆನಾ? ಚಂದ್ರಿ ಗೊತ್ತಾ ನಿಮ್ಗೆ? ಹಾ, ಲಾಸ್ಟ್ ಟೈಮ್ ಪರಿಚಯ ಆಯ್ತು ನಂಗೆ. ಹಂಗಾರೆ ನೀವು ಮೈಸೂರಿನವ್ರೆ ಅನ್ಸುತ್ತೆ. ಇಲ್ಲ, ನಮ್ದು ಚಿಕ್ಕಮಗಳೂರು. ಓ, ಕಾಫಿ ಬೀನ್ಸ್. ಇಲ್ಲ, ನಮ್ಮ ಊರಲ್ಲಿ ಬೆಳಿತಾರೆ, ಬಟ್ ನಾವು ಬೆಳೆಯಲ್ಲ. ಅಮ್ಮ, ಏನೇ? ಎದುರುಗಡೆ ಮನೆಯವ್ರು ಬಂದಿದ್ದಾರೆ. ಮತ್ತೆ ಯಾವ ಕಾಲೇಜ್ ನೀವು? NI. ಓ, ಇಂಜಿನಿಯರಿಂಗ್. ಮೆಕ್ಯಾನಿಕಲ್. ನಾನು ಮೆಕ್ಯಾನಿಕಲ್. We both share the same interest, you know. Good, yeah? ಧ್ರುವ, ಸಾರಿಪ್ಪ, ಲೇಟ್ ಆಗೋಯ್ತು. ಅದು ಡಬ್ಬಿ ಹುಡುಕ್ತಾ ಇದೆ. ಛೆ, ಪ್ಲೀಸ್ ಆಂಟಿ, ಸಾರಿ ಎಲ್ಲ ಕೇಳ್ಬೇಡಿ. ನನಗೆ ಅರ್ಥ ಆಗತ್ತೆ ಆಂಟಿ, ನಿಮ್ಮನೇಲಿ ಗೆಸ್ಟ್ ಬಂದಿದ್ದಾರೆ. ನಮ್ಮ ಯಜಮಾನ್ರ ಫ್ರೆಂಡ್ ಮಗ ಸೂರಜ್. ಪರಿಚಯ ಆಯ್ತು ಆಂಟಿ. ಸೂರಜ್. ಏನಂಟಿ, ಹಬ್ಬ ಜೋರ? ಹ್ಞೂ, ಮತ್ತೆ ನಮ್ಮ ಸೂರಜ್ ಬೇರೆ ಬಂದಿರೋದು ಇನ್ನೂ ಸ್ಪೆಷಲು. ಧ್ರುವ, ರುಕ್ಮಿಣಿಗೆ ಹೇಳು ಸಂಜೆ ಎಲ್ಬೀರಕ್ ಬರ್ಬೇಕಂತೆ ಅಂತ. ಡೆಫಿನೆಟ್ ಆಗಂಟಿ, ಹೇಳ್ತೀನಿ. ತಗೋ. ಥ್ಯಾಂಕ್ಸ್ ಆಂಟಿ. Okay, then nice meeting you, Dhruva. ಸೇಮ್ ಹಿಯರ್. Bye. ಈಗೇನು, ನೀನು ಎದುರು ಮನೆಗೆ ಹೋಗ್ಬೇಕು. ಹೋಗು. ನೋಡೋ ಸುಂದ್ರಿ, ಅಪ್ಪ ಈಟ್ ಇಟ್ಕೊಂಡು ಕಾಯ್ತಾ ಕೂತಿದ್ದಾರೆ ಬಾಗ್ಲಲ್ಲೇ. ನಾನ್ ಮ್ಯಾನೇಜ್ ಮಾಡ್ತೀನಿ ಕಣೆ, ನೀನ್ ಹೋಗು.
ಬೇಡ ನನ್ನ ಜೊತೆ ನೀನು ಉಗಿಸ್ಕೋತೀಯ. ಬೈಸ್ಕೊಳ್ದಿರೋ ಹಾಗೆ ನಾನು ನೋಡ್ಕೋತೀನಿ, ಆದ್ರೆ ನೀನ್ ಮಾತ್ರ ಹೀಗೆ ಹೋಗ್ಬೇಕು ಹಾಗೆ ಬಂದ್ಬಿಡ್ಬೇಕು. ಧ್ರುವನ್ಗೆ ಎಲ್ಲ ವಿಷಯ ಹೇಳ್ಬಿಡು, ಹೋಗೇ ಇಲ್ವೇನೋ ಅನ್ನೋ ಹಾಗೆ ಬಂದು ಇಟ್ಬಿಡು, ಗೊತ್ತಾಯ್ತು ತಾನೆ? ಅಲ್ಲೇ ಕೂತಿದಾರಲ್ಲೋ. ಈಗ ಎಬ್ಬಿಸ್ತೀನಿ ಕಡೆ, ನೋಡ್ತಾ ಇರೋ. ಅಲ್ಲಿ ನಿಂತ್ಕೊಂಡಿರು ನೀನು, ಅಲ್ಲೇ ಇರು. ಏನ್ ಬಾಬಾ ಸುಮ್ನೆ ಕೂತ್ಬಿಡ್ತೀರಾ? ಅಮೆರಿಕ ಇಡೀ ಮಂಜುಗಡ್ಡೆ ಆಗ್ಬಿಟ್ಟಿದ್ದಾನಲ್ಪ. ಅಮೆರಿಕ ಮಂಜಾದ್ರೂ ಹಿಡ್ಕೊಳ್ಳಿ, ಪಂಜಾದ್ರೂ ಹಿಡ್ಕೊಳ್ಳಿ, ನಮಗೇನಂತೆ? ನಾವ್ ಆಟ ಆಡ್ಕೊಂಡಿರ್ಬೇಕಪ್ಪ. ಆಟ ಆಡೋಣವಾ? ಏನ್ ಆಡೋದು? ಹೇಗೂ ಕಬ್ಬಿದೆ, ಮೀಸೆ ಆಟ ಆಡೋಣ. ಮೀಸೆನಾ? ಏನದು? ನಮ್ ಮೈಸೂರು ಮಂಡ್ಯದ ಕಡೆ ಬಹಳ ಫೇಮಸ್ ಅದು ನೋಡಿ. ಒಬ್ರು ಈ ಕಡೆ ತುದಿ ಇಟ್ಕೊಳ್ಳೋದು, ಇನ್ನೊಬ್ರು ಆ ಕಡೆ ತುದಿ ಇಟ್ಕೊಳ್ಳೋದು, ಪ್ರಬಕ್ ಅಂತ ಮುರಿಯೋದು. ಯಾರ್ ಕಡೆಗೆ ಸಿಪ್ಪೆ ಜಾಸ್ತಿ ಬರುತ್ತೋ ಅವ್ರಿಗೆ ಮೀಸೆ ಬಂತು, ಗೆದ್ರು ಅಂತ. ಚೆನ್ನಾಗಿದೆ ಆಡೋಣ. ಆಡೋಣ, ಬನ್ನಿ ಈ ಕಡೆ ಬನ್ನಿ. ಓಕೆ, ಈ ಕಡೆ ಬನ್ನಿ, ಕೂತ್ಕೊಳ್ಳಿ, ಇಟ್ಕೊಳ್ಳಿ. ಒಂದ್ ನಿಮಿಷ ಅಪ್ಪ, ಏನಾದ್ರು ಆಟ ಆಡ್ತಿದ್ರೆ ಪಂದ್ಯ ಇರ್ಬೇಕಪ್ಪ, ಇಲ್ದೇ ಇದ್ರೆ. ಸರಿ, ಏನ್ ಕಟ್ಬೇಕು ಹೇಳಿ? ಏನ್ ಕಟ್ಟಾಡೋ ಹಾಗಿದ್ರೆ ನಾನು ಬರಲ್ಲಪ್ಪ. ಏನ್ ಚಿಪ್ನ ಬಾವ ನೀವು? ಸರಿ, ಮೀಸೆ ಆಡ್ತಿರೋದ್ರಿಂದ ಮೀಸೆನೆ ಪಂದ್ಯ ಆಡೋಣ. ಅಯ್ಯೋ ಮೀಸನ ಆಗಲ್ಲಪ್ಪ. ಮತ್ತೆ ಅಲ್ಲ ಬಾವ, ನಿಮ್ ತಲೆ ಬೋಳ್ಸಕ ಅಂತ ನಿಮ್ ತಲೆಯಲ್ಲಿ 3 ಕೂದ್ಲಿಲ್ಲ ನೆಟ್ಟಿಗೆ. ಸರಿ ಆಯ್ತು, ಮೀಸೆನೆ ಬೋಳ್ಸ್ಕೋಣ. ಆದ್ರೆ ವ್ಯಾಲಿಡಿಟಿ ಬರೀ 3 ತಿಂಗಳು ಅಷ್ಟೇ. ಆಯ್ತಾಯ್ತು, ಇಟ್ಕೊಳ್ಳಿ. ಓ, ನಾವಿಬ್ರು ನೀವು ಒಬ್ರ? ಫುಲ್ ಸ್ಟ್ರಾಂಗ್ ಅಂಕಲ್, ನಾವ್ ಗೆಲ್ಬೇಕು. ಓಕೆ ಸರಿ. ಮೈಸೂರು ರಾಣಿ ಐಸ, ಜಂಬೂ ಸವಾರಿ ಐಸ, ಮೈಸೂರು ರಾಣಿ ಮೀಸೆ ಮೀಸೆ ಇಲ್ಲಿ ಅಂಕಲ್. ಸಂಕ್ರಾಂತಿ ಬಂತು ರತ ರತ. ಯಾಕಕ್ಕ ಫುಲ್ ಟೆನ್ಷನ್ ಅಲ್ಲಿ ಓಡ್ಬತ್ತಾ ಇದ್ದೀರಾ? ಧ್ರುವ ಎಲ್ಲೇ ಒಳಗವ್ರೆ? ಯಾಕೆ? ಎಡ್ವಟ್ ಆಗೋಯ್ತು ಚಂದ್ರಿ. ಅಯ್ಯೋ, ಸಿಂಪಲ್ ಆಗಿ ಒಂದ್ ಲವ್ ಸ್ಟೋರಿ ಅಂತ ಅನ್ಕೊಂಡ್ರೆ ನಿಮ್ದು ಯಾವಾಗ್ಲೂ ಎಡವಟ್ಟಾಗ ಒಂದ್ ಲವ್ ಸ್ಟೋರಿ ಆಗೋಯ್ತದಲ್ಲಕ್ಕ. ಯಾವಾಗ್ಲೂ ನಿಂದೆ ತಮಾಷೆ ಕಣೆ. ಯಾಕಕ್ಕ, ಏನಾಯ್ತು? ಚಂದ್ರಿ, ಇವತ್ತು ಸಿಕ್ಕಾಕೊಂಡ್ಬಿಟ್ಟೆ ಕಣೆ. ಯಾರತ್ರ? ಧ್ರುವನ್ ಹತ್ರ. ಏನ್ ಮಾಡ್ತಾ ಇದ್ರಿ? ಕಿಸ್ ಕೊಡ್ತಾ ಇದ್ದೆ. ಅಯ್ಯಯ್ಯೋ, ಶಿವ ಶಿವ ಶಿವ. ಯಾರತ್ರ? ನಿಮ್ ತಾತಂಗೆ. ನನ್ ಮಾತ್ ಕೇಳಿಸ್ಕೊಳ ಇಲ್ಲಿ. ಸೂರಜ್ಗೆ ನನ್ ಪೊಂಗಲ್ ಪಡಿಸ್ತಾ ಇದ್ನಾ. ಅಯ್ಯೋ, ಓದ್ಯ ಪಿಸಾಸಿ ಅಂದ್ರೆ ಬಂದೆ ಗವಾಕ್ಸಿ ಅನ್ನೋ ತರ ಈ ಊರ್ಗ್ ಹೋಗಿದ್ ಲಂಬುಜ್ಜಿ ಈಗ ಯಾಕಕ್ಕ ಬಂದ? ಹಬ್ಬಕ್ ಕಣೆ. ಸಂಕ್ರಾಂತಿ ಬಂತು ರತ. ಸುಮ್ನೆ ನಿಂತ್ಕೊಂತ್ಯಾ ನೀನು? ಅಕ್ಕ, ಈ ಲಂಬುಜ್ಜಿ ಸಾನೆ ಪ್ರಾಬ್ಲಮ್ ಕೊಡ್ತಾನೆ ಕಣಕ್ಕ. ದಂಡುಪಾಳ್ಯ ಗ್ಯಾಂಗ್ ಹೇಳ್ಬಿಟ್ಟು ಒಂದ್ ಸುಪಾರಿ ಕೊಟ್ಬಿಡೋಣ. ಧ್ರುವ ತುಂಬಾ ಕೋಪದಲ್ಲಿ ಬಂದೇನೆ. ಹ್ಞೂ ಅಕ್ಕ, ನಾಗ ಕಾಳ ಬೈರ ಚಿತ್ರದಲ್ಲಿ ವಿಷ್ಣು ಅಣ್ಣ ಕೋಪ ಮಾಡ್ಕೊಂಡಿದ್ರಲ್ಲ, ಡೇಟ್ ಹಂಗೆ ಕೋಪ ಮಾಡ್ಕೊಂಡಿದ್ರು. ಬಂದವನೇ ತುಂಬಾ ಬೈದ್ನಾ. ಏನೇ ಅಂತ ಪಾತ್ರೆ ತೆಗ್ದು ಕುಕ್ಬಿಟ್ರು. ಎಲ್ಲ ಹೇಳ್ಬಿಡ್ತೀನಿ ಇವತ್ತು, ಹೇಳ್ಬಿಡ್ತೀನಿ. ಏನೋ ಲಂಬುಜಿನ್ ಲವ್ ಮಾಡ್ತಾ ಇದ್ದೀನಿ ಅಂತನಾ? ನಿನ್ ತಲೆ. ಚಂದ್ರಿ ಲಂಬುಜಿನ್ ಲವ್ ಮಾಡ್ತಿದ್ದಾಳೆ ಅಂತ ಹೇಳ್ಬಿಡ್ತೀನಿ. ಹೋಗಿ ಅಕ್ಕ, ನಾನು ಅವತ್ತೇ ಹೇಳಿರ್ಲಿಲ್ವಾ ಅವ್ರು ಸಾನೆ ಹೈಟು ಅಂತ. ಲೂಸ್ ಕಣೆ ನೀನು. ಜಾಗ ಬಿಡ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं. हेलो अंकल. हेलो अज्जी. हैप्पी संक्रांति. ಒಳ್ಳೆದಾಗಲಿ. ನಮ್ಮನೆ ಪೊಂಗಲ್ ತಿಂದ್ರ ಅಂಕಲ್? ಇನ್ನೂ ಇಲ್ಲ. ಎಲ್ಲಿ? ಯಾರು ಕಾಣಿಸ್ತಾನೆ ಇಲ್ಲ. ರುಕ್ಕು ಆಂಟಿ, ಧ್ರುವ, ಚಂದ್ರಿ. ನಾ ಕಾಣಿಸ್ಲಿಲ್ವಾ? ಓ, ಇಲ್ಲೇ ಇದೆಯಾ? ಇಲ್ಲೇ ಇದೀನಿ. ಅಮ್ಮ ಮಗ ಒಳಗಿದ್ದಾರೆ, ನಿಮ್ಮನೆ ಪೊಂಗಲ್ನ ತಟ್ಟೆಗೆ ಹಾಕ್ತಾ ಇದ್ದಾರೆ. ಓ ಹೌದಾ ಅಂಕಲ್, ನಾನು ಹೆಲ್ಪ್ ಮಾಡ್ತೀನಿ. मनोजवं मारुततुल्यवेग. ಪೊಂಗಲ್ ಗಮ್ಮಂತ ಇದೆ ಕಣೋ. ಬರೀ ತುಪ್ಪನೇ ಮಾಡಿದ್ದಾರೆ ಅನ್ಸುತ್ತೆ. ಚೆನ್ನಾಗಿದೆ ಕೂಡ ಅದೆಷ್ಟು ವರ್ಷದೇ ಆಗಿಲ್ಲ. ಹಾಯ್ ಆಂಟಿ. ಹ್ಯಾಪಿ ಸಂಕ್ರಾಂತಿ. ಇನ್ನೊಂದ್ಸಲಿ ಬಾ, ಒಳ್ಳೆ ಟನ್ಗೆ ಬಂದೆ. ನೀನು ಪೊಂಗಲ್ ತಿನ್ನೋ ಜೊತೆ. ಇಲ್ಲ, ನೀವೆಲ್ಲರೂ ಕುತ್ಕೊಳ್ಳಿ, ನಾನು ನಿಮಗೆ ಬಡಿಸ್ತೀನಿ. ಬೇಡಮ್ಮ, ನಾನೊಂದ್ಸತಿ ಹೇಳಿದ್ರೆ ನೀವು ಕೇಳಬೇಕು. ನಿಮ್ಗೆ ಮೊದಲೇ ಹುಷಾರಿಲ್ಲ. ನೀನು ಬಂದ್ರೆ ನಾನು ಯಾವ ಕೆಲಸನೂ ಮಾಡಕ್ ಬಿಡಲ್ಲ. ಸರಿ, ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು, ವಿಶ್ ಯು ದ ಸೇಮ್.
ಸ್ಮಾರ್ಟ್ ಆಗಿದಲ್ವಾ ಹುಡುಗ ಸೂರಜ್? ಸೂರಜ್ ಖುಷಿ ಇಬ್ರು ಕೂಡ ಇಬ್ಬರೇ ಮಾತಾಡಕ್ಕಂತ ನರಸಿಂಹಸ್ವಾಮಿ ಪಾರ್ಕ್ ಹೋಗಿದ್ದಾರೆ. ನೀವು ಅನ್ಕೊಂಡಿದ್ದು ಖಂಡಿತ ಹಾಗೆ ಆಗುತ್ತೆ. ಥ್ಯಾಂಕ್ಸ್. ನನಗೆ ನಿಮ್ಮ ಮಗಳು ಖುಷಿ ಇಷ್ಟನೇ. ಇವ್ರನ್ನ ಮದುವೆ ಆಗೋದಕ್ಕೆ ನಂದು ಯಾವ ಅಭ್ಯಂತರನೂ ಇಲ್ಲ.